ನಮ್ಗೆ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ದುಡ್ಡು ಒಳ್ಳೇದಾ ಕೆಟ್ಟದ್ದ? ದುಡ್ಡು ನಿರ್ವಹಣೆ ಮಾಡ್ಲಿಕ್ಕೆ ಬರದೇ ಇದ್ರೆ ದುಡ್ಡು ಇದ್ರೂ ಸಮಸ್ಯೆ, ದುಡ್ಡು ಇಲ್ಲದೆ ಇದ್ರೂ ಸಮಸ್ಯೆ. ಅಂಗನವಾಡಿಯಿಂದ ಹಿಡ್ಕೊಂಡು ಡಿಗ್ರಿವರೆಗೆ 18-19 ವರ್ಷ ವಿದ್ಯಾಭ್ಯಾಸ ಮಾಡ್ತೀವಿ. ಆದ್ರೆ ಶಿಕ್ಷಣದ ಯಾವ ಹಂತದಲ್ಲೂ ಕೂಡ ನಾವು ಹಣಕಾಸು ನಿರ್ವಹಣೆ ಬಗ್ಗೆ ಕಲಿಯೋದಿಲ್ಲ. ಸಾಸಿವೆ ಡಬ್ಬಿಯಲ್ಲಿ ದುಡ್ಡು ಇಟ್ರೆ ನಿಮ್ಮ ದುಡ್ಡು ಸೋಮಾರಿ ಆಗತ್ತೆ, ನಿಮ್ಮ ದುಡ್ಡು ತುಕ್ಕ ಹಿಡಿಯುತ್ತೆ. ಭಾರತದ ಅನೇಕರು ದಿವಾಳಿ ಆಗೋದಕ್ಕೆ ಒಂದು ಅನಾರೋಗ್ಯ ಸಾಕು ಅಂತ ಹೇಳಿ. ಭಾರತದಲ್ಲಿ 5% ಜನರಿಗಿನ್ನ ಕಡಿಮೆ ಜನ 30 ಲಕ್ಷ ರೂಪಾಯಿ ಸಂಬಳವನ್ನ ಒಂದು ವರ್ಷಕ್ಕೆ ತಗೋತಾರೆ. ಆದ್ರೆ ಒಂದು ಮದುವೆಗೆ ಬಹುತೇಕ ಜನ 35-36 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡ್ತಾರೆ. ಮದುವೆ ಹೇಗ್ ಆಗ್ತೀವಿ ಅನ್ನೋದಕ್ಕಿಂತ ಮದುವೆ ಆದ್ಮೇಲೆ ಹೇಗ್ ಬದುಕ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಪಕ್ಕದ ಮನೆಯವರು 2 BHK ಇದ್ರು 3 BHK ಹೋದ್ರು, ನಾನು ಇನ್ನೊಂದು ದೊಡ್ಡ ಮನೆ ಕಟ್ಟಬೇಕು. ಪಕ್ಕದ ಮನೆಯವನು ಕಾರ್ ತಗೊಂಡ, ಅದಕ್ಕೆ ನಾನು ಕಾರ್ ತಗೋಬೇಕು. ಈ ರೀತಿಯ ಆಲೋಚನೆಯಿಂದ ನಾವು ದೂರ ಬರದೇ ಇದ್ರೆ ನಾವು ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಸಬಲರಾಗೋಕೆ ಸಾಧ್ಯನೇ ಇಲ್ಲ. ಕೆಟ್ಟ ಚಟಗಳಿಗೆ ಬಿದ್ದರೆ ಆರ್ಥಿಕ ಅವನತಿ ಉಂಟಾಗುತ್ತೆ. ಒಬ್ಬ ವ್ಯಕ್ತಿ ಒಂದು ವಾರಕ್ಕೆ ಕುಡಿತಕ್ಕೆ 1500 ರೂಪಾಯಿ ಖರ್ಚು ಮಾಡಿದ್ರೆ 20 ವರ್ಷಗಳ ಅವಧಿಯಲ್ಲಿ 14.5 ಲಕ್ಷ ಖರ್ಚು ಮಾಡಿರ್ತಾನೆ. ಅದನ್ನೇ ಸುಮ್ಮನೆ ಹೂಡಿಕೆ ಮಾಡಿದ್ರೆ, ಆ ಹಣನ ತೆಗೆದು ಹೂಡಿಕೆ ಮಾಡಿದ್ರೆ 12% ಮ್ಯೂಚುವಲ್ ಫಂಡ್ ರಿಟರ್ನ್ ಸಿಕ್ಕಿದ್ರೆ ಅವನ ಹತ್ರ 60 ಲಕ್ಷ ಇರುತ್ತೆ. ಸಾಲ ಮಾಡಿ ಸಂಪತ್ತು ಸೃಷ್ಟಿ ಮಾಡಬೇಕೆ ಹೊರತು ನಾವು ಸಾಲ ಮಾಡಿ ತುಪ್ಪ ತಿನ್ನೋಕೆ ಹೋಗ್ಬಾರ್ದು. ನಾನು ಹಣಕಾಸು ಸಾಕ್ಷರತೆ ಅಂದ್ರೆ ಹಣಕಾಸು ನಿರ್ವಹಣೆ, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಜನಸಾಮಾನ್ಯರು ತಿಳ್ಕೊಳ್ಬೇಕಾದಂತ ಒಂದಷ್ಟು ವಿಚಾರಗಳನ್ನ ಮಂಡಿಸ್ತೀನಿ. ಮೊದಲನೇದಾಗಿ ನಮ್ಗೆ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ದುಡ್ಡು ಒಳ್ಳೇದಾ ಕೆಟ್ಟದ್ದ? ತುಂಬಾ ಜನರ ವಾದ ಏನು ಅಂತ ಹೇಳಿದ್ರೆ, ದುಡ್ಡಿಂದ ಏನಾಗಲ್ಲ ಬಿಡಪ್ಪ, ದುಡ್ಡು ದುಡ್ಡು ಅಂತ ಸಾಯ್ತಾನೆ ಅಂತ ಮಾತಾಡೋರು ಇದ್ದಾರೆ. ಮತ್ತೊಂದು ಕಡೆ ಇಲ್ಲ, ದುಡ್ಡಿಂದಾನೇ ಎಲ್ಲವೂ ಆಗುತ್ತೆ ಅನ್ನೋ ಭಾವನೆಯು ಅನೇಕರಲ್ಲಿದೆ. ನಿಜಕ್ಕೂ ದುಡ್ಡು ಒಳ್ಳೇದಾ ಕೆಟ್ಟದಾ ಅನ್ನೋದನ್ನ ನಾವು ಮೊದಲು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕ್ರಿಸ್ತಪೂರ್ವ 300ರಲ್ಲೇ ನಮ್ಮ ದೇಶದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ನಾವು ನೋಡಿದ್ದೇವೆ. ಅಂದ್ರೆ ಪಾಶ್ಚಾತ್ಯ ನಾಗರಿಕತೆಗಳು ಕಣ್ತೆರೆಯುವುದಕ್ಕೆ ಮುಂಚೆನೆ ನಾವು ಹಣಕಾಸು ನಿರ್ವಹಣೆ ಅಥವಾ ಅರ್ಥಶಾಸ್ತ್ರದ ಬಗ್ಗೆ ಅರ್ಥಕೊಂಡಿದ್ದೇವೆ. ಅರ್ಥ ಅಂದ್ರೆ ಹಣ, ಶಾಸ್ತ್ರ ಅಂದ್ರೆ ವಿಜ್ಞಾನ ಅಂತ ಕೌಟಿಲ್ಯ ಹೇಳಿದ್ರು. ಅಂದ್ರೆ ಸಂಪತ್ತಿನ ಗಳಿಕೆಯನ್ನ ಕೌಟಿಲ್ಯ ವಿಜ್ಞಾನ ಅಂತ ಹೇಳಿ ಗೌರವಿಸಿದ್ರು. ಹಾಗಾದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ನೋಡಿದ ನಮ್ಮ ದೇಶದಲ್ಲಿ ಇವತ್ತು ಆರ್ಥಿಕ ಸಾಕ್ಷರತೆಯ ಸ್ಥಿತಿಗತಿ ಹೇಗಿದೆ ಅಂತೇಳಿ ನಾವು ಕೇಳ್ಕೊಳ್ಳೋಣ. ಅಂದ್ರೆ ಮನಿ ಮ್ಯಾನೇಜ್ಮೆಂಟ್ ಎಷ್ಟು ಜನರಿಗೆ ಗೊತ್ತಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ನಮ್ಮ ದೇಶದ ಸಾಕ್ಷರತೆಯ ಪ್ರಮಾಣ ಸುಮಾರು 75-76% ಇದೆ. ಅಂದ್ರೆ ಓದೋಕೆ ಬರೆಯೋಕೆ ಬರೋಂಥವ್ರು. ಆದ್ರೆ ಈ ಹಣಕಾಸು ಸಾಕ್ಷರತೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿರೋದು 24% ಜನರಿಗೆ ಮಾತ್ರ. ಅದು ಕೂಡ ಸರಿಯಾದ ಅಂಕಿ ಅಂಶ ಅಂತ ಹೇಳಿ ನನಗೆ ಅನ್ಸೋದಿಲ್ಲ. ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ, ನಾವು ನೋಡಿ ಅಂಗನವಾಡಿಯಿಂದ ಹಿಡ್ಕೊಂಡು ಡಿಗ್ರಿವರೆಗೆ 18-19 ವರ್ಷ ವಿದ್ಯಾಭ್ಯಾಸ ಮಾಡ್ತೀವಿ. ಆದ್ರೆ ಶಿಕ್ಷಣದ ಯಾವ ಹಂತದಲ್ಲೂ ಕೂಡ ನಾವು ಹಣಕಾಸು ನಿರ್ವಹಣೆ ಬಗ್ಗೆ ಕಲಿಯೋದಿಲ್ಲ. ನಮ್ಮ ತಂದೆ ತಾಯಿ ಕೂಡ ನೋಡಪ್ಪ ಚೆನ್ನಾಗಿ ಓದು, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ, ಒಳ್ಳೆ ಸಂಬಳ ತಗೋ ಅಂತೆಲ್ಲ ಹೇಳ್ತಾರೆ. ಬಂದ ಸಂಬಳದಿಂದ ಏನ್ ಮಾಡಬೇಕು, ಹೇಗೆ ಬದುಕಬೇಕು ಅನ್ನೋದನ್ನ ಅವ್ರು ಯಾವತ್ತೂ ನಮಗೆ ಹೇಳ್ಕೊಡೋದಿಲ್ಲ. ನಾವು ಅದನ್ನ ಕಲಿಯೋ ಗೋಜಿಗೆ ಹೋಗೋದಿಲ್ಲ. ಹಾಗಾದ್ರೆ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಮಾತ್ರ ಇದೆಯಾ ಅಂತ ಹೇಳಿದ್ರೆ ಇಲ್ಲ, ಮುಂದುವರಿದ ದೇಶಗಳ ಪರಿಸ್ಥಿತಿಯೂ ಇದೆ. ಅಮೆರಿಕಾದಲ್ಲೂ ಸಹಿತ ಈ ಹಣಕಾಸು ಸಾಕ್ಷರತೆಯ ಸಮಸ್ಯೆ ತುಂಬಾ ಇದೆ. ಎಷ್ಟೋ ಜನರಿಗೆ ಅಲ್ಲಿ ಹೇಗೆ ಲೋನ್ ತಗೋಬೇಕು ಅಂತ ಗೊತ್ತಿಲ್ಲ, ಸಾಲ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಬೇಸಿಕ್ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಈ ತರದ ಸಮಸ್ಯೆಯನ್ನ ಮುಂದುವರಿದ ದೇಶಗಳು ಸಹ ಅನುಭವಿಸ್ತಾ ಇದ್ದಾವೆ. ಹಾಗಾದ್ರೆ ಪರಿಹಾರ ಏನು ಅಂತ ಹೇಳಿದ್ರೆ, ಶಿಕ್ಷಣ ವ್ಯವಸ್ಥೆಯ ಭಾಗ ಆಗಬೇಕು ಯಾವುದು ಹಣಕಾಸು ಸಾಕ್ಷರತೆ. ನಾವೀಗ ಬೇರೆ ಬೇರೆ ಸಬ್ಜೆಕ್ಟ್ ಹೋಗ್ತೀವಿ, ಮಾರಲ್ ಸೈನ್ಸ್ ಅಂತ ಓದ್ತೀವಿ, ಕಾನ್ಸ್ಟಿಟ್ಯೂಷನ್ ಅಂತ ಓದ್ತೀವಿ, ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಓದ್ತೀವಿ. ಆದ್ರೆ ನಮ್ಮ ಶಿಕ್ಷಣದ ಯಾವ ಹಂತದಲ್ಲೂ
ಮನಿ ಮ್ಯಾನೇಜ್ಮೆಂಟ್ ಅನ್ನ ಓದೋದಿಲ್ಲ. ಇದೇ ಸಮಸ್ಯೆಯ ಮೂಲ ಅಂತ ಹೇಳಿ ನನಗನ್ಸುತ್ತೆ. ಮತ್ತೆ ನಾವು ನೋಡ್ಬೋದು, ಈಗಂತ ಎಷ್ಟೋ ಜನರ ಹತ್ರ ದುಡ್ಡಿರುತ್ತೆ, ಆದ್ರೂ ಸಮಸ್ಯೆಗೆ ಸಿಗಾಕೊಂಡು ಎಷ್ಟೋ ಜನ ಪ್ರಾಣ ತಕ್ಕೊಳ್ತಾರೆ. ಇತ್ತೀಚೆಗೆ ಒಂದು ಇನ್ಸಿಡೆಂಟು ನಾನು ಮುಂಬೈನಲ್ಲಿ ನೋಡಿದೆ. ಒಳ್ಳೆ IT ಎಂಜಿನಿಯರು, ತುಂಬಾ ಒಳ್ಳೆ ಸಂಬಳ ಬರ್ತಿತ್ತು. ಆದ್ರೆ ಆತ ಕಾರ್ನಲ್ಲಿ ಹೋಗ್ಬಿಟ್ಟು ಸಮುದ್ರಕ್ಕೆ ಹಾರಿ ಜೀವಹಾನಿ ಮಾಡ್ಕೋತಾನೆ. ಇದು ಏನನ್ನ ಹೇಳ್ತಿದೆ ಅಂತ ಹೇಳಿದ್ರೆ, ಮನಿ ಮ್ಯಾನೇಜ್ಮೆಂಟ್ ನಮ್ಮ ಜನರಿಗೆ ಗೊತ್ತಿಲ್ಲ. ದುಡ್ಡು ನಿರ್ವಹಣೆ ಮಾಡ್ಲಿಕ್ಕೆ ಬರದೇ ಇದ್ರೆ ದುಡ್ಡು ಇದ್ರೂ ಸಮಸ್ಯೆ, ದುಡ್ಡು ಇಲ್ಲದೆ ಇದ್ರೂ ಸಮಸ್ಯೆ. ಇದನ್ನ ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಆಯ್ತು, ಹಣಕಾಸು ಸಾಕ್ಷರತೆ ಬಂತು, ಮುಂದೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲು ಉಳಿತಾಯ ಮಾಡೋದನ್ನು ಕಲಿಬೇಕು. ಏನು ಉಳಿತಾಯ ಮಾಡಬೇಕು ಅಂತ ಹೇಳಿ ನೀವು ಕೇಳ್ತೀರ. ನಮ್ಮ ಉಳಿತಾಯದ ಡೆಫಿನಿಷನ್ ಹೇಗು ಅಂತ ಹೇಳಿದ್ರೆ, ಆದಾಯ ಬಂತು, ಖರ್ಚಾದ್ಮೇಲೆ ಉಳಿದಿದ್ದು ಉಳಿತಾಯ ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ. ಆದ್ರೆ ಉಳಿತಾಯದ ಕ್ರಮ ಹೇಗೆ ಬದಲಾಗಬೇಕು ಅಂತ ಹೇಳಿದ್ರೆ, ಆದಾಯ ಮೈನಸ್ ಉಳಿತಾಯ ಇಸ್ ಈಕ್ವಲ್ ಟು ಖರ್ಚು ಅನ್ನೋ ಆಲೋಚನೆಯಲ್ಲಿ ನಾವು ಬರಬೇಕು. ಉಳಿತಾಯ ಮಾಡಿದ್ರೆ ಸಾಕ, ಸಾಸಿವೆ ಡಬ್ಬಿಲಿ ದುಡ್ಡು ಇಟ್ಕೊಂಡ್ರೆ ಸಾಕ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಸಾಸಿವೆ ಡಬ್ಬಿಯಲ್ಲಿ ದುಡ್ಡು ಇಟ್ರೆ ನಿಮ್ಮ ದುಡ್ಡು ಸೋಮಾರಿ ಆಗತ್ತೆ, ನಿಮ್ಮ ದುಡ್ಡು ತುಕ್ಕು ಹಿಡಿಯುತ್ತೆ. ಹಾಗಾಗಿ ನೀವು ಉಳಿಸಿದ ಹಣವನ್ನ ಬೆಳೆಸುವಂತಹ ಕೆಲಸಕ್ಕೆ ಕೈ ಹಾಕಬೇಕು. ಬೆಳೆಸೋದು ಅಂದ್ರೆ ಏನು? ಈಗ ಎಷ್ಟೊಂದು ರೀತಿಯ ಹೂಡಿಕೆ ಇದೆ. ನಾವು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಬಂದು ದುಡ್ಡನ್ನ, ಈ ಕೃಷಿಯಿಂದ ಏನೋ ಒಂದಿಷ್ಟು ದುಡ್ಡು ಬರುತ್ತೆ, ಅದನ್ನ ನಾವು ಒಂದು ಕಡೆ ಇಟ್ಟುಬಿಟ್ಟು ಇರೋ ತನಕ ಖರ್ಚು ಮಾಡಿ ಆಮೇಲೆ ಮತ್ತೆ ದುಡ್ಡು ಹುಡುಕುವಂತ ಕೆಲಸ ಮಾಡ್ತೀವಿ. ಆದ್ರೆ ಬಂದು ದುಡ್ಡನ್ನ ಬೇರೆ ಬೇರೆ ತರದ ಹೂಡಿಕೆಗಳಿವೆ. ನಮಗೆ ಜಾಸ್ತಿ ರಿಸ್ಕ್ ತಗೊಳಕ್ಕೆ ಸಾಧ್ಯ ಇಲ್ಲ, ನಮಗೆ ಸೆಕ್ಯೂರ್ಡ್ ಸರ್ಕಾರಿ ಇನ್ವೆಸ್ಟ್ಮೆಂಟ್ಗಳೇ ಬೇಕು ಅಂತ ಹೇಳಿದ್ರೆ ಅಂಚೆ ಕಚೇರಿ ಹೂಡಿಕೆಗಳಿದಾವೆ, ಫಿಕ್ಸೆಡ್ ಡೆಪಾಸಿಟ್ ಇದೆ. ಈ ರೀತಿಯ ಹೂಡಿಕೆಗಳ ಮೊರೆಯನ್ನ ನೀವು ಹೋಗ್ಬೋದು. ಜೊತೆಗೆ ನಮಗೆ ಸ್ವಲ್ಪ ರಿಸ್ಕ್ ತಗೊಳಕ್ ರೆಡಿ ಇದೀವಿ, ನಾವು ಹೊಸ ಬಗೆಯ ಹೂಡಿಕೆಗಳನ್ನು ಕಲಿತೀವಿ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್, ಬಾಂಡ್ಸ್, ಈ ರೀತಿಯ ಹೂಡಿಕೆ ಆಯ್ಕೆಗಳಿದ್ದಾವೆ. ಅದನ್ನ ಮನಗಾಣಬೇಕು. ಮೊದಲನೇದಾಗಿ ಹಣ ನಮ್ಮ ಹತ್ರ ಉಳಿಬೇಕು ಅಂತ ಹೇಳಿದ್ರೆ ಆದಾಯದ ಮೂಲಗಳನ್ನ ಹೆಚ್ಚಿಸ್ಕೋಬೇಕು. ನಾವೇನ್ ಮಾಡ್ತೀವಿ, ಇಲ್ಲ ಕೆಲಸದಿಂದ ಬರೋ ಸಂಬಳ, ಇಲ್ಲ ಯಾವುದೋ ಬಿಸ್ನೆಸ್ ಇಂದ ಬರೋ ಸಂಬಳ, ಇಲ್ಲ ಕೃಷಿಯಿಂದ ಬರೋ ಸಂಬಳ. ನಾವು ಆದಾಯವನ್ನ ವೃದ್ಧಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಮೂಲಗಳನ್ನ ಹುಡುಕಬೇಕು. ಹೇಗಪ್ಪ ಅಂತ ಹೇಳಿದ್ರೆ, ಈಗ ನೋಡಿ ಹೇಗೆ ಮೌಲ್ಯವರ್ಧನೆ ಆಗತ್ತೆ ಅಂತ ಹೇಳಿದ್ರೆ, 1 kg ಕಡಲೆ ಬೀಜ ಮಾರ್ಕೆಟ್ನಲ್ಲಿ 130 ರಿಂದ 135 ರೂಪಾಯಿ. ಆದ್ರೆ ಅದಕ್ಕೆ ಒಂದಿಷ್ಟು ಮಸಾಲ ಸೇರಿಸಿದ್ರೆ 250 ಗ್ರಾಮ್ ಕಡಲೆ ಬೀಜಕ್ಕೆ ಸುಮಾರು 70 ರಿಂದ 75 ರೂಪಾಯಿ ವ್ಯಾಲ್ಯೂ ಬರುತ್ತೆ. ಏನೂ ಇಲ್ಲ, ಬರೀ ಒಂದಿಷ್ಟು ಒಗ್ಗರಣೆ ಹಾಕಿ ಒಂದಿಷ್ಟು ಮಸಾಲ ಸೇರಿಸಿದ್ರೆ 1 kg ಕಡಲೆ ಬೀಜದ ವ್ಯಾಲ್ಯೂ ಹತ್ತತ್ರ 300 ರೂಪಾಯಿಗೆ ಹೋಗುತ್ತೆ. ಅಂದ್ರೆ ಸಣ್ಣ ಆಲೋಚನೆ. ಇದು ಕೃಷಿಯಲ್ಲೂ ಆಗುತ್ತೆ, ಎಲ್ಲ ಕಡೆ ಆಗತ್ತೆ. ಈಗ ನಾವು ಹೇಳ್ಬೋದು, ಈಗ ನೋಡಿ ಕೃಷಿ ಅಂತ ಹೇಳಿದ್ರೆ ನಾವು ಒಂದು 6 ತಿಂಗಳು ಕೆಲಸ ಮಾಡ್ತೀವಿ, ಇನ್ನೊಂದು 6 ತಿಂಗಳು ಮಳೆ ಇಲ್ಲ ಅಥವಾ ನೀರಿಲ್ಲ ಅನ್ನೋ ಕಾರಣಕ್ಕೆ ನಾವು ಇರ್ತೀವಿ. ಹಂಗ್ ನೋಡಿ ಕೃಷಿಯಲ್ಲಿ ಹೈನುಗಾರಿಕೆ, ಜೇನು ಸಾಕಣೆ, ಕುರಿ ಕೋಳಿ ಸಾಕಣೆ, ಹೀಗೆ 10 ಆಯ್ಕೆಗಳಿದಾವೆ. ಮತ್ತೆ ವ್ಯಾಲ್ಯೂ ಅಡಿಷನ್. ಈಗ ಈ ಭಾಗದಲ್ಲಿ ತೆಂಗು ಅಡಕೆಯನ್ನು ತುಂಬಾ ಬೆಳೀತಾರೆ ನೋಡಿ. ತೆಂಗು ಅಂತ ತಗೊಂಡ್ರೆ ನಾವು ಮ್ಯಾಕ್ಸಿಮಮ್ ತೆಂಗಿನಕಾಯಿ ಬೀಳುತ್ತೆ, ಅದನ್ನ ತೆಗೆದು ಮಾರ್ಕೆಟಿಗೆ ಮಾರ್ತೀವಿ, ಇಲ್ಲ ಕೊಬ್ಬರಿ ಮಾಡ್ತೀವಿ. ಆದ್ರೆ ತೆಂಗಿನಲ್ಲಿ ಎಷ್ಟು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡ್ಬೋದು ಅನ್ನೋ ಒಂದು ಪಟ್ಟಿಯನ್ನು ನಾನು ಹೇಳ್ತೀನಿ ನೋಡಿ. ಕೊಬ್ಬರಿ ಎಣ್ಣೆ, ಕೊಬ್ಬರಿ ಮಿಠಾಯಿ, ಕಾಯಿ ಹಾಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಕೊಬ್ಬರಿ ಚಾಕ್ಲೇಟು, ಐಸ್ ಕ್ರೀಮು, ಕಾಯರ್ ಮ್ಯಾಟು, ಹೀಗೆ ಅನೇಕ ಉತ್ಪನ್ನಗಳನ್ನು ಮಾಡಬಹುದು. ಜೊತೆಗೆ ನೋಡಿ, ಒಂದು ತೆಂಗಿನಕಾಯಿ ಬೆಲೆ 40 ರಿಂದ 45 ರೂಪಾಯಿ. ಆದ್ರೆ ಒಂದು ಸಸಿ ಮಾಡಿಕೊಟ್ರೆ ಅದ್ರ ಬೆಲೆ 200 ರೂಪಾಯಿ ಹತ್ತತ್ರ ಹೋಗುತ್ತೆ. ಹೀಗೆ ನಮ್ಮ ಆಲೋಚನಾ ಕ್ರಮ, ನಾನು ಗಳಿಸುವುದಕ್ಕೆ ಹೇಗೆ ಹೊಸ ಮಾರ್ಗಗಳನ್ನ ಕಂಡುಕೊಳ್ಬಹುದು ಅನ್ನೋ ಆಲೋಚನೆಯನ್ನ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗುತ್ತೆ. ಹಾಗಾದ್ರೆ ಬರೀ ದುಡ್ಡು ಉಳಿಸಿ ಬೆಳೆಸಿದ್ರೆ ಸಾಕ? ಇಲ್ಲ, ಸುರಕ್ಷತೆ ಬಗ್ಗೆ ನಾವು ಸದಾ ಗಮನವನ್ನ ಕೊಡಬೇಕು. ಏನಪ್ಪ ಸುರಕ್ಷತೆ ಅಂತ ಹೇಳಿದ್ರೆ, ನಾವೇನ್ ಮಾಡ್ತೀವಿ, ನಮ್ಮ ಜೀವನ ಕ್ರಮದಲ್ಲಿ ಬರೀ ಉಳಿಸಿ ಹೂಡಿಕೆ ಮಾಡ್ತೀವಿ, ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡೋದೇ ಇಲ್ಲ. ಏನಾಗುತ್ತೆ, ನಿತಿನ್ ಕಾಮತ್ ಅಂತೇಳಿ ಜಿರೋದಾ ಅಂತೇಳಿ ಒಂದು ಸಂಸ್ಥೆಯ ಫೌಂಡರ್ ಇದ್ದಾರೆ. ಅವ್ರು ಹೇಳ್ತಾರೆ, ಭಾರತದ ಅನೇಕರು ದಿವಾಳಿ ಆಗೋದಕ್ಕೆ ಒಂದು ಅನಾರೋಗ್ಯ ಸಾಕು ಅಂತ ಹೇಳಿ. ಒಂದ್ಸರಿ ಅನಾರೋಗ್ಯಕ್ಕೆ ತುತ್ತಾದ್ರೆ 5 ರಿಂದ 10 ಲಕ್ಷ ರೂಪಾಯಿ ಸಣ್ಣ ಅನಾರೋಗ್ಯಕ್ಕೆ ಖರ್ಚಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಪ್ರತಿಯೊಬ್ರು ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೋಬೇಕು.
ಹೌದಪ್ಪ ನೀನೇನೋ ದುಡ್ಡಿರೋರಿಗೆ ಹೇಳ್ತಿದ್ಯಾ, ದುಡ್ಡಿಲ್ದೇ ಇರೋರು ಏನ್ ಮಾಡ್ಬೇಕು ಅಂದ್ರೆ ಆಯುಷ್ಮಾನ್ ಭಾರತ್ ಅಂತ ಸ್ಕೀಮ್ ಇದೆ, ದಯವಿಟ್ಟು ಅದ್ರಲ್ಲಿ ಮಾಡ್ಕೋಬೇಕು. ಇಲ್ಲ ನಮಗ್ ಶಕ್ತಿ ಇದೆ ಅಂತ ಹೇಳಿದ್ರೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಗಳಿರ್ತವೆ, ದಯವಿಟ್ಟು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಕೊಳ್ಳಿ. ಹಾಗಾದ್ರೆ ಈಗ ನೋಡಿ, ತುಂಬಾ ಜನರಿಗೆ ಪ್ರಶ್ನೆ ಬರ್ಬೋದು, ನಮಗೆ ಯಾವಾಗ್ಲೂ ಏನ್ ಆತಂಕ ಇರುತ್ತೆ ಅಂದ್ರೆ ಮನೆಯಲ್ಲಿ ಅಪ್ಪನೋ ಅಮ್ಮನೋ ದುಡಿಯಕ್ ಹೋಗಿದ್ದಾರೆ, ಅವ್ರ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ, ಅಥವಾ ಮಗ ದುಡಿತಿದ್ದಾನೆ ಅವನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಆ ಕುಟುಂಬಕ್ಕೆ ದಿಕ್ಕ್ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೂ ಉತ್ತರ ಇದೆ. ಅದು ಏನಪ್ಪಾ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಅಂತೇಳಿ ಒಂದು ಪ್ರಾಡಕ್ಟ್ ಇದೆ. ಅದೇನಂದ್ರೆ ವ್ಯಕ್ತಿಯ ಸಾವಿನ ವಿರುದ್ಧ, ಅಂದ್ರೆ ಯಾವುದೇ ವ್ಯಕ್ತಿ ದುಡಿತಿರ್ತಾನೆ ಅವನು ಸಾವನ್ನಪ್ಪಿದ ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ 50 ಲಕ್ಷ 30 ಲಕ್ಷ 1 ಕೋಟಿವರೆಗೆ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳುವಂತ ಒಂದು ಆಯ್ಕೆ ಇದೆ. ಇದು ನನಗೆ ಸ್ವಲ್ಪ ಹಣ ಇದೆ ಅನ್ನೋರು ಮಾಡ್ಬೋದು. ಹಣ ನನಗೆ ಜಾಸ್ತಿ ಇಲ್ಲ, ನಾನು ಇನ್ಶೂರೆನ್ಸ್ ತಗೋಬೇಕಲ್ಲ, ಏನ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸರ್ಕಾರದ ಕೆಲವು ಸ್ಕೀಮ್ಗಳಿವೆ. ಅದ್ರನ್ನ ಹೇಳ್ತೀನಿ ನೋಡಿ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಹೇಳಿ 18 ವರ್ಷದಿಂದ 50 ವರ್ಷದವರೆಗೆ ಇರೋರಿಗೆ ಕವರೇಜ್ ಅನ್ನ ಕೊಡ್ತಾರೆ. 2 ಲಕ್ಷ ರೂಪಾಯಿ ಕವರೇಜ್ ಇರುತ್ತೆ. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ವ್ಯಕ್ತಿಯ ಜೀವಕ್ಕೆ ಹಾನಿ ಆದ್ರೆ ಆ 2 ಲಕ್ಷ ರೂಪಾಯಿಯನ್ನ ಕುಟುಂಬಕ್ಕೆ ಕೊಡ್ತಾರೆ. ಸಣ್ಣ ಮೊತ್ತ ಅನ್ಸ್ಬೋದು, ಆದ್ರೆ ಬರೀ 436 ರೂಪಾಯಿಗೆ ಈ ಇನ್ಶೂರೆನ್ಸ್ ಸರ್ಕಾರದ ವತಿಯಿಂದ ಸಿಗುತ್ತೆ. ಮತ್ ನೋಡಿ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಯಾರು ಅಪಘಾತದಿಂದ ಸಾವನ್ನಪ್ಪಿದ್ರೆ ಈ ಇನ್ಶೂರೆನ್ಸ್ ನಲ್ಲಿ 2 ಲಕ್ಷ ರೂಪಾಯಿ ಸಿಗುತ್ತೆ. ಈ ಇನ್ಶೂರೆನ್ಸ್ ನ ಕಾಸ್ಟ್ ಎಷ್ಟು ಅಂದ್ರೆ ಬರೀ 20 ರೂಪಾಯಿ. ವರ್ಷಕ್ಕೆ 20 ರೂಪಾಯಿ ಕಟ್ಟಿದ್ರೆ ಅಪಘಾತದಿಂದ ಯಾರಾದ್ರೂ ತೀರ್ಕೊಂಡ್ರೆ ಆ ಇನ್ಶೂರೆನ್ಸ್ ಇದ್ರೆ ಆ ವ್ಯಕ್ತಿಗೆ, ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಹೌದು, 2 ಲಕ್ಷ ದೊಡ್ಡ ಮೊತ್ತ ಅಲ್ವಲ್ಲಪ್ಪ ಅಂತ ಹೇಳ್ಬೋದು, ಆದ್ರೆ ಬರೀ 20 ರೂಪಾಯಿಗೆ ಸಿಗುತ್ತೆ ಅನ್ನೋದು ನಾವು ಗಮನಿಸಬೇಕಾದಂತ ಅಂಶ. ಮತ್ತೆ ನಮ್ಮ ಮಧ್ಯಮ ವರ್ಗದ ಕುಟುಂಬಗಳು ಮತ್ತೆ ಬಡವರ್ಗದ ಕುಟುಂಬಗಳು ಮಾಡೋ ಬಹಳ ದೊಡ್ಡ ತಪ್ಪೇನು ಅಂತ ಹೇಳಿದ್ರೆ ಧೂಮ್ ಧಾಮ್ ಅಂತ ಮದುವೆ ಮಾಡ್ತಾರೆ. ನೋಡಿ, ಎಷ್ಟು ಕೋಟಿ ವಹಿವಾಟು ಆಗುತ್ತೆ ಒಂದು ಮದುವೆಯಲ್ಲಿ ಅಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಭಾರತದಲ್ಲಿ 1 ಕೋಟಿ ಮದುವೆಗಳಾಗ್ತವೆ. ಪ್ರತಿದಿನ 30,000 ಮದುವೆಗಳಾಗ್ತವೆ. ಮತ್ತೆ ಈ ಮಾರ್ಕೆಟ್ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ 10.7 ಲಕ್ಷ ಕೋಟಿ. ಇಷ್ಟು ದೊಡ್ಡ ಮದುವೆ ಮಾರ್ಕೆಟ್ ನಮ್ಮ ದೇಶದಲ್ಲಿ ಇದೆ. ಇರೋರು ಖರ್ಚು ಮಾಡಿದ್ರೆ ಸಮಸ್ಯೆ ಅಲ್ಲ, ಆದ್ರೆ ಇಲ್ಲದೆ ಇರೋರು ಖರ್ಚು ಮಾಡಿದ್ರೆ ತುಂಬಾ ದೊಡ್ಡ ಸಮಸ್ಯೆ. ಮದುವೆ ಹೇಗ್ ಆಗ್ತೀವಿ ಅನ್ನೋದಕ್ಕಿಂತ ಮದುವೆ ಆದ್ಮೇಲೆ ಹೇಗ್ ಬದುಕ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಮದುವೆಗೆ ದಯವಿಟ್ಟು ತುಂಬಾ ಖರ್ಚು ಮಾಡಬೇಡಿ. ತುಂಬಾ ನೀವು ಹೇಳ್ಬೋದು, ಅಂಬಾನಿ ಅಷ್ಟು ದಾಮ್ ಧೂಮ್ ಅಂತ ಮದುವೆ ಮಾಡಿದ್ರಲ್ಲ ಮಗುಂದು ಅಂತ ಹೇಳಿ. ಅಂಬಾನಿ ಖರ್ಚು ಮಾಡಿದ್ದು ಎಷ್ಟು ಗೊತ್ತಾ? ಅವ್ರ ಸಂಪತ್ತಿನ 0.5%, ಒಂದು ಸಣ್ಣ ಸಾಸಿವೆ ಕಾಳಿನ ಗಾತ್ರದ ಹಣವನ್ನ ಅವರು ಅವನ ಮಗನ ಮದುವೆಗೆ ಖರ್ಚು ಮಾಡಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಭಾರತದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದ ಮದುವೆಯ ಖರ್ಚು ಎಷ್ಟು ಅಂದ್ರೆ 35ರಿಂದ 36 ಲಕ್ಷ ರೂಪಾಯಿ. ನೋಡಿ, ಎಷ್ಟೋ ಜನ ನಮ್ಮ ಭಾರತದಲ್ಲಿ 5% ಜನರಿಗಿನ್ನ ಕಡಿಮೆ ಜನ 30 ಲಕ್ಷ ರೂಪಾಯಿ ಸಂಬಳವನ್ನ ಒಂದು ವರ್ಷಕ್ಕೆ ತಗೋತಾರೆ. ಆದ್ರೆ ಒಂದು ಮದುವೆಗೆ ಬಹುತೇಕ ಜನ 35ರಿಂದ 36 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡ್ತಾರೆ. ಅಂದ್ರೆ ದುಡಿಯೋದಕ್ಕಿಂತ ಜಾಸ್ತಿ ನಾವು ಮದುವೆ ಖರ್ಚು ಮಾಡ್ತಿದೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟೋ ಜನ ಜಮೀನುಗಳು ಮಾರ್ಕೋತಾರೆ. ಇದರಿಂದ ಏನಾಗುತ್ತೆ ನೋಡಿ, ಒಂದು ಮದುವೆಗೋಸ್ಕರ ಜಮೀನು ಮಾರೋದಿದೆಯಲ್ಲ, ಅದು ಬಹಳ ದೊಡ್ಡ ತಪ್ಪು. ಜಮೀನ್ ಅನ್ನೋದು ಯಾವತ್ತು ಅದು ಎಸ್ಕಲೇಟಿಂಗ್ ಪ್ರಾಪರ್ಟಿ. ಅಂದ್ರೆ ಪ್ರತಿ ವರ್ಷ ನೀವು ಉತ್ತಿ ಬಿತ್ತಿ ಬೆಳೆದ್ರೆ ಅದು ಪ್ರತಿ ವರ್ಷ ನಿಮಗೆ ಮೌಲ್ಯವರ್ಧನೆ ಮಾಡಿಕೊಡುತ್ತೆ. ಒಂದು ಮದುವೆಗೆ ನಾವು ಒಂದು ಜಮೀನನ್ನ ಕಳೆಯೋ ಬದಲು ಮಗನಿಗೋ ಮಗಳಿಗೋ ಅದೇ ಜಮೀನು ಬರೆದು ಬಿಡೋದು ಬಹಳ ವಾಸಿ ಅಲ್ವಾ? ಇದ್ರ ಆಲೋಚನೆ ಮಾಡಿ. ನೋಡಿ, ನಮ್ಮ ಹಿಂದಿನವರು ಬಹಳ ಒಳ್ಳೆ ಆಲೋಚನೆಗಳನ್ನ ಬಿತ್ತಿ ಹೋಗಿದ್ದಾರೆ. ವಚನ ಮಾಂಗಲ್ಯ ಇದೆ, ಮಂತ್ರ ಮಾಂಗಲ್ಯ ಇದೆ, ಸರಳ ವಿವಾಹಗಳಿದಾವೆ, ದೇವಸ್ಥಾನಗಳಲ್ಲಿ ಮದುವೆ ಆಗುವಂತ ಪದ್ಧತಿ ಇದೆ. ಇವನ್ನ ಅಳವಡಿಸ್ಕೊಂಡ್ರೆ ಬಹಳಷ್ಟು ಜನರ ಈ ಮದುವೆ ಸಮಸ್ಯೆ, ಮದುವೆಗೆ ಅಂತ ಖರ್ಚು ಮಾಡಿ ಸಮಸ್ಯೆ ತಳ್ಕೊಳ್ಳುವಂಥದ್ದು ಅವಾಯ್ಡ್ ಆಗುತ್ತೆ. ಮತ್ತೆ ಸಾಲ, ತುಂಬಾ ಜನ ಈ ಮದುವೆಗೆ ಸಾಲ ಮಾಡ್ಕೊಂಡು ಸಮಸ್ಯೆಗೆ ಸಿಗಾಕೋತಾರೆ. ಈಗ ಸಾಲದ ವಿಷಯಕ್ಕೆ ನಾನು ಬರ್ತೀನಿ. ಸಾಲ ಮಾಡಿ ಸಂಪತ್ತು ಸೃಷ್ಟಿ ಮಾಡಬೇಕೆ ಹೊರತು ನಾವು ಸಾಲ ಮಾಡಿ ತುಪ್ಪ ತಿನ್ನೋಕೆ ಹೋಗ್ಬಾರ್ದು. ಏನಪ್ಪ ಸಾಲ ಮಾಡಿ ಸಂಪತ್ತು ಸೃಷ್ಟಿಸೋದು ಅಂತ ಹೇಳಿದ್ರೆ, ಸಾಲದಲ್ಲಿ 2 ರೀತಿ ಸಾಲ ಇರುತ್ತೆ. ಒಂದು ಒಳ್ಳೆ ಸಾಲ, ಮತ್ತೊಂದು ಕೆಟ್ಟ ಸಾಲ. ಯಾವ್ದಪ್ಪ ಒಳ್ಳೆ ಸಾಲ ಅಂತ ಹೇಳಿದ್ರೆ, ನಾನು ನನ್ನ ಜೀವನ ಮಾಡ್ಲಿಕ್ಕೆ ಒಂದು ಎಲ್ಲೋ ಬೋರ್ಡ್ ಕಾರ್ ತಗೊಂಡು ಕಾರ್ ಓಡಿಸ್ತೀನಿ, ಅದು ಒಳ್ಳೆ ಸಾಲ. ಒಂದು ಆಟೋ ತಗೋತೀನಿ, ಅದು ಒಳ್ಳೆ ಸಾಲ. ನಾನು ನನ್ನ ಜಮೀನಲ್ಲಿ ಒಂದು ಪಂಪ್ ಸೆಟ್ ಹಾಕ್ಲಿಕ್ಕೆ ಸಾಲ ತಗೋತೀನಿ, ಅದು ಒಳ್ಳೆ ಸಾಲ.
ಯಾವುದು ನನ್ನ ಮಕ್ಕಳನ್ನ ಓದಿಸ್ಲಿಕ್ಕೆ ಎಜುಕೇಶನ್ ಲೋನ್ ತಗೋತೀನಿ, ಅದು ಒಳ್ಳೆ ಸಾಲ. ಈ ರೀತಿ ಸಂಪತ್ತನ್ನ ಸೃಷ್ಟಿ ಮಾಡಲಿಕ್ಕೆ ನಾವು ತೆಗೆದುಕೊಳ್ಳುವಂತಹ ಸಾಲ ಒಳ್ಳೆ ಸಾಲ ಆಗತ್ತೆ. ಶೋಕಿ ಮಾಡಕ್ ತಗೊಳ್ಳೋ ಸಾಲ ಕೆಟ್ಟ ಸಾಲ ಆಗತ್ತೆ. ಏನಪ್ಪ ಶೋಕಿ ಮಾಡಕ್ಕೆ ಅಂತ ಹೇಳಿದ್ರೆ, ತುಂಬಾ ಜನ ಈ ಜೂಜಾಡುವಂಥದ್ದು, ಆನ್ಲೈನ್ ಜೂಜ್ ಬಂದಿದೆ ಈಗ, ಅದಕ್ಕೆ ಸಾಲ ಮಾಡೋದು. ಈಗ ನಾವು ನೋಡ್ತಿದೀವಿ ಈ ಮೈಕ್ರೋ ಫಿನಾನ್ಸ್ ನಿಂದ ತುಂಬಾ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ನೋಡಿ ನಮ್ಮ ಜನರಿಗೆ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಯಾವ ಸಾಲವನ್ನ ನಾವು ತಗೋಬೇಕು, ಯಾವ್ದು ಖರ್ಚು ಮಾಡಬೇಕು ಅಂತ ಗೊತ್ತಿಲ್ಲ. ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ ಇವನ್ನೆಲ್ಲ ಸಾಲದಲ್ಲಿ ತಗೋತೀವಿ. ಕೊನೆಗೆ ಜಪ್ತಿಗೆ ಬಂದಾಗ ಅಯ್ಯೋ ಅಂತೇಳಿ ಆಲೋಚನೆ ಮಾಡ್ತೀವಿ. ಹೀಗೆ ಸಂಪತ್ತು ಸೃಷ್ಟಿಗೆ ಮಾತ್ರ ನಾವು ಸಾಲ ತಗೋಬೇಕು. ಶೋಕಿ ಮಾಡಕ್ಕೆ ಸಾಲ ತಗೊಳ್ಳದೇ ಇದ್ರೆ ನಮ್ಮ ಜೀವನ ನೆಮ್ಮದಿ ಆಗಿರುತ್ತೆ. ನಮ್ಮನ್ನೇ ನಾವು ನೋಡ್ಕೊಂಡು ಬದುಕಿದ್ರೆ ಜೇಬಲ್ 4 ಕಾಸು ಉಳಿಯುತ್ತೆ. ತೋರಿಕೆ ಶ್ರೀಮಂತಿಕೆಗೋಸ್ಕರ ಬೇರೆಯವ್ರನ್ನ ನಾವು ಅನುಸರಿಸಕ್ ಹೋದ್ರೆ ಸಮಸ್ಯೆಗೆ ಸಿಗಾಕೋತೀವಿ. ಈ ತೋರಿಕೆ ಶ್ರೀಮಂತಿಕೆ ಬಗ್ಗೆ ಒಂದು ಉದಾಹರಣೆ ಹೇಳ್ತೀನಿ ಕೊಡಿ. ಶ್ರೀಮಂತರ ಆಲೋಚನೆ ಹೇಗಿರುತ್ತೆ, ಒಬ್ಬ ದುಡ್ಡಿರೋನ ಆಲೋಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಮೆರಿಕದ ಸನ್ ವ್ಯಾಲಿ ರೆಸಾರ್ಟ್ ನಲ್ಲಿ ಕಾಫಿ ಕುಡಿತಾ ವಾರೆನ್ ಬಫೆಟ್ ಅಂದ್ರೆ ಜಗತ್ತಿನ ಶ್ರೀಮಂತ ಹೂಡಿಕೆದಾರ ಅವರು, ಆಸ್ಟ್ರಿಡ್ ಬಫೆಟ್ ಅವರ ಮಡದಿ ಹೇಳ್ತಾರೆ, ಒಂದು ಕಾಫಿಗೆ $4 ಅಂತೇಳಿ ಆ ರೆಸಾರ್ಟ್ ನಾನು ಹೇಳ್ತಾನೆ. $4 ಅಂದ್ರೆ $328. ಅದಕ್ಕೆ ಅವರು ಹಾರ್ತಾರೆ, ಏನಪ್ಪ 2 kg ಕಾಫಿ ಪುಡಿನೇ ತಗೋಬೋದಲ್ಲ ಈ ದುಡ್ಡಿಗೆ, ಇಷ್ಟು ದುಡ್ಡನ್ನ ಯಾಕೆ ಹಾಕ್ತಿದ್ಯಾ ಅಂತೇಳಿ ಜಗತ್ತಿನ ಶ್ರೀಮಂತ ವ್ಯಕ್ತಿಯ ಹೆಂಡತಿ ಹೇಳ್ತಾರೆ. ನಾವು ಲೆಕ್ಕಾಚಾರ ಇಲ್ದೇನೆ ಒಂದು ಕಾಫಿಗೆ $500 ಕೊಡ್ತೀವಿ, ಒಂದು ಬರ್ಗರ್ಗೆ $1000 ಕೊಡಕ್ಕೆ ರೆಡಿ ಇರ್ತೀವಿ. ನಮ್ಮ ಆಲೋಚನಾ ಕ್ರಮ ಬದಲಾಗದ ಹೊರತು ನಮ್ಮ ಹತ್ರ ದುಡ್ಡು ಉಳಿಯೋದಿಲ್ಲ ಅನ್ನೋದಕ್ಕೆ ಇವೆಲ್ಲವೂ ಒಂದು ಆಲೋಚನೆ ಕ್ರಮ ನಮ್ದು ಬದಲಾಗಬೇಕು. ನಮ್ಮ ತಾತ ಯಾವಾಗ್ಲೂ ಒಂದು ಮಾತು ಹೇಳೋರು, ಪಕ್ಕದ ಮನೆಯವರು ಓಲೆ ತಗೊಂಡ್ರು ಅಂತ ಆಚೆ ಮನೆಯವರು ಕಿವಿ ಕಿತ್ಕೊಂಡ್ರಂತೆ ಅಂತ. ಸೊ ಈ ರೀತಿ ಆಲೋಚನೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಪಕ್ಕದ ಮನೆಯವರು 2 BHK ಇದ್ರು 3 BHK ಹೋದ್ರು, ನಾನು ಇನ್ನೊಂದು ದೊಡ್ಡ ಮನೆ ಕಟ್ಟಬೇಕು. ಪಕ್ಕದ ಮನೆಯವನ್ ಕಾರ್ ತಗೊಂಡ, ಅದಕ್ಕೆ ನಾನು ಕಾರ್ ತಗೋಬೇಕು. ಈ ರೀತಿಯ ಆಲೋಚನೆಯಿಂದ ನಾವು ದೂರ ಬರದೇ ಇದ್ರೆ ನಾವು ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಸಬಲರಾಗೋಕೆ ಸಾಧ್ಯನೇ ಇಲ್ಲ. ಮತ್ತೆ ಮಧ್ಯಮ ವರ್ಗದಲ್ಲಿರೋ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಜ್ಞಾನದ ಅಹಂಕಾರ. ಎಲ್ಲವೂ ನನಗೆ ಗೊತ್ತು, ನನಗೆ ಹೇಳೋದು ಏನಿದೆ ಅನ್ನೋದು ಒಂದು ಮನಸ್ಥಿತಿ ಮಧ್ಯಮ ವರ್ಗದಲ್ಲಿದೆ. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಮಧ್ಯಮ ವರ್ಗದ ಮನೆಗಳಲ್ಲಿ ಯಾವ ರೀತಿ ಆಲೋಚನೆ ಇದೆ ಅಂತ ಹೇಳಿದ್ರೆ, ಒಂದು ಪೇಪರ್ ತರಿಸೋದನ್ನು ಅವರು ಖರ್ಚು ಅಂತ ಆಲೋಚನೆ ಮಾಡ್ತಾರೆ, ಒಂದು ನ್ಯೂಸ್ ಪೇಪರ್ ತರಿಸೋದನ್ನ, ಒಂದು ಕೋರ್ಸ್ ಕಲಿಯೋದನ್ನ ಅವರು ಖರ್ಚು ಅಂತ ಆಲೋಚನೆ ಮಾಡ್ತಾರೆ, ಒಂದು ಪುಸ್ತಕ ತರಿಸೋದನ್ನ ಖರ್ಚು ಅಂತ ಆಲೋಚನೆ ಮಾಡ್ತಾರೆ. ನೋಡಿ, ಈ ತರದ ಖರ್ಚುಗಳು ಖರ್ಚಲ್ಲ, ಅದು ಇನ್ವೆಸ್ಟ್ಮೆಂಟ್. ದಯವಿಟ್ಟು ಕಲಿಕೆಗೆ ಖರ್ಚು ಮಾಡಿ, ಅದರಿಂದ ಹಿಂದೆ ಹೋಗಬೇಡಿ. ನೋಡಿ, ಈ ಜ್ಞಾನದ ಅಹಂಕಾರ ಅನ್ನೋದು ನಮ್ಮನ್ನು ಸುಡುತ್ತೆ. ರಾವಣನಿಗೆ ಅವನ ಜ್ಞಾನದ ಬಗ್ಗೆ ಅಹಂಕಾರ ಇತ್ತು, ಆದ್ರೆ ರಾಮನಿಗೆ ಅಹಂಕಾರದ ಬಗ್ಗೆ ಅರಿವಿತ್ತು. ನಮಗೆ ಅಹಂಕಾರದ ಬಗ್ಗೆ ಅರಿವಿರ್ಬೇಕೆ ಹೊರತು ಜ್ಞಾನದ ಬಗ್ಗೆ ಅಹಂಕಾರ ಇರಬಾರ್ದು. ಹಾಗಾಗಿ ಕೌಶಲ್ಯವನ್ನ ವೃದ್ಧಿಸ್ಕೊಳ್ಳೋ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ನೋಡಿ, ಸರ್ವಜ್ಞ ಹೇಳ್ತಾನೆ, ಸರ್ವರೋಳು ಒಂದೊಂದು ಕಲಿತು ಆದವನೇ ಸರ್ವಜ್ಞ ಅಂತ ಹೇಳಿ. ಅಂದ್ರೆ ಸರ್ವರೋಳು ಒಂದೊಂದ ಕಲಿತು ಆದವನೇ ಸರ್ವಜ್ಞ ಅಂತ ಹೇಳಿ. ಅಂದ್ರೆ ಶ್ರೀಮಂತರೆಲ್ಲ ಕೂಡ ಕಲಿತಾನೆ ಇರ್ತಾರೆ. ಬಿಲ್ ಗೇಟ್ಸ್ ಇರ್ಬೋದು, ನಮ್ಮ ದೇಶದ ಬೇರೆ ಬೇರೆ ಹೂಡಿಕೆಗಾರರು ಇರ್ಬೋದು, ಟಾಟಾ ಅವ್ರು ಇರ್ಬೋದು, ಅಥವಾ ರಿಲಯನ್ಸ್ನ ಅಂಬಾನಿ ಅವ್ರು ಇರ್ಬೋದು, ನೀವು ಯಾರನ್ನೇ ತಗೊಳ್ಳಿ, ಯಾರು ಶ್ರೀಮಂತರು ಅಂತ ಹೇಳಿದ್ರೆ ನಿರಂತರವಾಗಿ ಹೊಸದನ್ನ ಕಲಿಯೋರು. ನಾವು ಕಲಿತಾನೆ ಇರಬೇಕು. ಹೊಸ ವಿಷಯಗಳನ್ನ ಕಲಿದೇ ಇದ್ರೆ ತಲೆ ಖಾಲಿ ಆಗುತ್ತೆ. ತಲೆ ಖಾಲಿ ಆದ್ರೆ ಕೈ ಕೆಲಸ ಇಲ್ದಂಗೆ ಆಗುತ್ತೆ. ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಕಲಿಕೆ ನಿರಂತರವಾಗಿರ್ಬೇಕು. ಮತ್ತೆ ಕೆಟ್ಟ ಚಟಗಳಿಗೆ ಬಿದ್ದರೆ ಆರ್ಥಿಕ ಅವನತಿ ಉಂಟಾಗುತ್ತೆ. ನೋಡಿ, 12.5 ಮಂದಿ 12.5% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಕೆಟ್ಟ ಚಟಗಳಿಗೆ ಬಲಿಯಾಗ್ತಿದೆ. ಏನಪ್ಪ ಕೆಟ್ಟ ಚಟಗಳಿಗೆ ಅಂತ ಹೇಳಿದ್ರೆ, ಕುಡಿತ, ಡ್ರಗ್ಸು, ಸಿಗರೆಟ್ ಸೇದುವಂಥದ್ದು, ಈ ರೀತಿಯ ಚಟಗಳಿಗೆ. ನೋಡಿ, ಒಂದು ಆರೋಗ್ಯ ಹಾಳಾಗುವಂಥದ್ದು, ಆರ್ಥಿಕ ಪರಿಸ್ಥಿತಿ ಹಾಳಾಗುವಂಥದ್ದು ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೀನಿ. ಒಬ್ಬ ವ್ಯಕ್ತಿ ಒಂದು ವಾರಕ್ಕೆ ಕುಡಿತಕ್ಕೆ $1,500 ಖರ್ಚು ಮಾಡಿದ್ರೆ 20 ವರ್ಷಗಳ ಅವಧಿಯಲ್ಲಿ 14.5 ಲಕ್ಷ ಖರ್ಚು ಮಾಡಿರ್ತಾನೆ. ಅದನ್ನೇ ಸುಮ್ಮನೆ ಹೂಡಿಕೆ ಮಾಡಿದ್ರೆ, ಆ ಹಣನ ತೆಗೆದು ಹೂಡಿಕೆ ಮಾಡಿದ್ರೆ 12% ಮ್ಯೂಚುವಲ್ ಫಂಡ್ ರಿಟರ್ನ್ ಸಿಕ್ಕಿದ್ರೆ ಅವನ ಹತ್ರ 60 ಲಕ್ಷ ಇರುತ್ತೆ. ಯೋಚನೆ ಮಾಡಿ, ಕುಡಿತದ ದುಡ್ಡನ್ನ ಖರ್ಚು ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಸಿರಿವಂತರಾಗ್ಬೋದು ನಾವು.
ಈ ಸಿಗರೇಟ್ ಸೇದೋದೊಂದು ಬಿಟ್ರೆ ಸಿರಿವಂತರಾಗ್ಬೋದು. ಈ ರೀತಿ ನಾವು ಆಲೋಚನೆ ಮಾಡುವಂತ ಅಗತ್ಯ ಇದೆ. ಕೊನೆಯದಾಗಿ ನಿಮ್ಮ ಹೂಡಿಕೆಗಳ ಬಗ್ಗೆ, ನೀವು ಹೂಡಿಕೆ ಮಾಡಿರ್ತೀರಿ, ಎಲ್ಲೋ ಪೋಸ್ಟ್ ಆಫೀಸಲ್ಲೋ ಇಲ್ಲ ಇನ್ಶೂರೆನ್ಸೋ ಅಥವಾ ಬ್ಯಾಂಕಲ್ಲೋ ನೀವು ದುಡ್ಡಿಟ್ಟಿರ್ತೀರಿ. ಇದನ್ನ ದಯವಿಟ್ಟು ನಿಮ್ಮ ಕುಟುಂಬದವರಿಗೆ ಹೇಳಿ. ಕುಟುಂಬದವರಿಗೆ ಹೇಳಿದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಆರ್ಥಿಕ ಈಗೇನೋ ಅಕಸ್ಮಾತಾಗಿ ಜೀವಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಅದನ್ನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು, ಯಾಕೆಂದ್ರೆ ಸಾವಿರಾರು ಕೋಟಿ ಹಣ ಕೊಳಿತಾ ಇದೆ ಬ್ಯಾಂಕ್ಗಳಲ್ಲಿ, ಅನ್ಕ್ಲೇಮ್ಡ್ ಮನಿ. ಯಾರೋ ಕಷ್ಟಪಟ್ಟು ಉಳಿಸಿರ್ತೀರಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಿಗೂ ಆಗ್ಲಿ ಅಂತ ಹೇಳಿ, ಅದು ಸಿಗಬೇಕು ಅಂದ್ರೆ ನಾಮಿನಿ ಮಾಡಿ ಸರಿಯಾಗಿ ಇದನ್ನ ಬಳಸ್ಕೊಳ್ಳಿ. ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ವೈಯಕ್ತಿಕ ಹಣಕಾಸಿನ ಬಗ್ಗೆ ಕಲ್ತ್ಕೋಬೇಕಾ? ಹಾಗೇನೆ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂತ ಯೋಚನೆಯಲ್ಲಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗೆ, ಯಾವ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ತಿಳ್ಕೋಬೇಕಾ? ಹಾಗಿದ್ರೆ ಈಗಲೇ ಬಾಸ್ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೇವಲ 999 ರೂಪಾಯಿಗೆ 590ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವಿಲ್ಲಿ ನೋಡ್ಬೋದು. ವರ್ಷ ಇಡೀ ನೋಡ್ಬೋದು. ಮತ್ತ್ಯಾಕ್ ತಡ, ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ. ಈಗಲೇ ಬಾಸ್ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.